Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ಸ್ ಅನ್ನು ನಾವು ನೋಡೋಣ. ಸೊ ಕೌನ್ಸಿಲಿಂಗ್ ಈ ವರ್ಷ ನಿಮ್ಗೆ ಗೊತ್ತಿದೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ. ಅಂದರೆ ಮೆಡಿಕಲ್ ಬೇಕು ಅಂತಂದ್ರೇನು, ಎಂಜಿನಿಯರಿಂಗ್ ಸೀಟ್ ಬೇಕಂದ್ರೇನು ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ನೋಡಿದ್ರೆ ಲಾಸ್ಟ್ ಇಯರ್ ಸಹ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿತ್ತು. ಸೊ ಎಂಜಿನಿಯರಿಂಗ್ ಆಸ್ ವೆಲ್ ಆಸ್ ಫಾರ್ ದಿ ಮೆಡಿಕಲ್ ಲಾಸ್ಟ್ ಇಯರ್ ಸಹ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿತ್ತು. ಸೊ ಈ ವರ್ಷ ಸಹ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಮೈಂಡಲ್ಲಿ ಈಗ ಇರೋ ಕ್ವೆಶನ್ಸ್ ಏನು ಅಂತಂದರೆ, ನಾನು 2 ಸೀಟ್ಗೂ ಪಾರ್ಟಿಸಿಪೇಟ್ ಮಾಡ್ಬೋದಾ, ಅಂದರೆ ಮೆಡಿಕಲ್ ಸೀಟ್ ಆ್ಯಸ್ ವೆಲ್ ಆಸ್ ಫಾರ್ ದಿ ಎಂಜಿನಿಯರಿಂಗ್ ಸೀಟ್ ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಕ್ವೆಶನ್ಸ್ ಇದೆ. ಅದು ರಿಲೇಟೆಡು ಇನ್ನೂ ಬೇಕಾದಷ್ಟು ಡೌಟ್ಸ್ ಇದೆ. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಕಂಬೈನ್ಡ್ ಕೌನ್ಸಿಲಿಂಗ್ ರಿಲೇಟೆಡ್ ಕ್ವೆಶನ್ಸನ್ನು ಪ್ಲಸ್ ಅದಕ್ಕೆ ಆನ್ಸರ್ ಏನು ಅನ್ನೋದನ್ನ ಸಹ ನಾವು ನೋಡೋಣ. ಸೊ ಫಸ್ಟ್ ಕ್ವೆಶನ್ ಏನು ಅಂತಂದರೆ, ಸೊ ನೀವು ಮೆಡಿಕಲ್ ಸೀಟು ಬೇಕು ಅಂತ ಇದ್ದೀರಾ, ಆ್ಯಸ್ ವೆಲ್ ಆಸ್ ಅಟ್ ದ ಸೇಮ್ ಟೈಮ್ ಎಂಜಿನಿಯರಿಂಗ್ ಸೀಟಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಾ. ಸೊ ನಿಮಗೆ ಎರಡಲ್ಲೂ ಇಂಟ್ರೆಸ್ಟ್ ಇದೆ. ಮೆಡಿಕಲ್ ಸಿಕ್ಕಿದ್ರೆ ಮೆಡಿಕಲ್ಗೆ ಹೋಗ್ತೀನಿ, ಇಲ್ಲ ಎಂಜಿನಿಯರಿಂಗ್ ಸಿಕ್ಕಿದ್ರೆ ಎಂಜಿನಿಯರಿಂಗ್ ಹೋಗ್ತೀನಿ ಅಂತ ಹೇಳ್ತೀರಾ. ಸೊ ನೀವು ಎರಡಕ್ಕೂ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತಂದರೆ ದ ಆನ್ಸರ್ ಇಸ್ ಎಸ್, ಯು ಕ್ಯಾನ್ ಪಾರ್ಟಿಸಿಪೇಟ್ ಫಾರ್ ಬೋತ್ ಮೆಡಿಕಲ್ ಆ್ಯಸ್ ವೆಲ್ ಆಸ್ ಫಾರ್ ದಿ ಎಂಜಿನಿಯರಿಂಗ್. ಸೊ ಆಪ್ಷನ್ ಎಂಟ್ರಿ ಅಂತ ಇರುತ್ತಲ್ವಾ, ಆವಾಗ ನೀವು ಮೆಡಿಕಲ್ ಕಾಲೇಜಸ್ಸು ಎಂಟ್ರ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ನೀವು ಎಂಜಿನಿಯರಿಂಗ್ ಕಾಲೇಜಸ್ ಸಹ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ನೀವು ಎರಡಕ್ಕೂ ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. ಸೆಕೆಂಡ್ ಕ್ವೆಶನ್, ಸೊ ಒಂದು ಕೇಸ್ ತೊಗೊಳ್ಳೋಣ. ಈಗ ಸಪೋಸ್ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ. ಸೊ ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ. ಸೊ ಈಗ ನಿಮಗೆ ವಾಟ್ ಆರ್ ದಿ ಚಾಯ್ಸಸ್ ಬಿಫೋರ್ ಯು, ನೀವು ಏನೆಲ್ಲ ಮಾಡ್ಬೋದು ಅಂತಂದರೆ, ಫಸ್ಟ್ ಆಪ್ಷನ್ ಬಂದು ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡು ಅಂಬೇಡ್ಕರ್ ಕಾಲೇಜಿಗೆ ಹೋಗಿ ಜಾಯಿನ್ ಆಗ್ಬೋದು. ದಟ್ ಈಸ್ ಫಸ್ಟ್ ಆಪ್ಷನ್. ಸೆಕೆಂಡ್ ಏನು ಅಂತಂದರೆ, ನಿಮಗೆ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದೇನೋ ಅಂತ ಅನಿಸ್ತಾ ಇರುತ್ತೆ. ಸೊ ನಾನು ನೆಕ್ಸ್ಟ್ ರೌಂಡಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ ಈ ಕಾಲೇಜ್ನ ಹೋಲ್ಡ್ ಇಟ್ಕೊಂಡು, ಅಟ್ ದ ಸೇಮ್ ಟೈಮ್ ನಾನು ಎಂಜಿನಿಯರಿಂಗ್ ಯಾವುದಾದ್ರೂ ಬೆಟರ್ ಕಾಲೇಜಲ್ಲಿ ಸಹ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊತೀನಿ. ಸೊ ನೀವೀಗ ಏನು ಮಾಡ್ಬೋದು ಅಂತಂದರೆ, ವೆದರ್ ಆ ಮೆಡಿಕಲ್ ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದಾ ಎಂಜಿನಿಯರಿಂಗ್ ಆ್ಯಸ್ ವೆಲ್ ಆಸ್ ಫಾರ್ ಮೆಡಿಕಲ್ ಅಂತಂದರೆ ದ ಆನ್ಸರ್ ಇಸ್ ನೋ. ನೀವು ಮೆಡಿಕಲ್ ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು ಮೆಡಿಕಲ್ ಕೌನ್ಸಿಲಿಂಗ್ ಮಾತ್ರನೇ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನೀವು ಎಂಜಿನಿಯರಿಂಗ್ ಕೌನ್ಸಿಲಿಂಗಿಂದ ಆಚೆ ಬಂದುಬಿಡ್ತೀರಾ. ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿ ನೀವು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಎಂಜಿನಿಯರಿಂಗ್ ಕೌನ್ಸಿಲಿಂಗಿಂದ ಆಚೆ ಬರ್ತೀರಾ, ಮತ್ತು ಎಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ದಿಸ್ ಈಸ್ ಅಬೌಟ್ ಸೆಕೆಂಡ್ ಕ್ವೆಶನ್. ಈಗ ಥರ್ಡ್ ಕ್ವೆಶನ್ ನಾವು ನೋಡೋಣ. ಸೊ ಥರ್ಡ್ ಕ್ವೆಶನ್ ಏನು ಅಂತಂದರೆ, ಸಪೋಸ್ ನಿಮಗೆ ಎಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ಬಟ್ ನಿಮ್ಮ ಏಮ್ ಏನೋ ಮೆಡಿಕಲ್ ಸೀಟ್ ಬೇಕು ಅಂತ ಇರ್ತೀರಾ. ಸೊ ನಿಮಗೀಗ ಕ್ವೆಶನ್ ಬಂದ್ಬಿಟ್ಟು, ನಾನು ಮೆಡಿಕಲ್ ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ರೌಂಡಲ್ಲಿ ನಾನು ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ. ಬಿಕಾಸ್ ಎಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲೇ ಸಿಕ್ಕಿದೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ ಸಿಕ್ಕಿದ್ರೆ ಮೆಡಿಕಲ್ಗೆ ಹೋಗ್ತೀನಿ, ಇಲ್ಲ ಅಂತಂದರೆ ಈ ಎಂಜಿನಿಯರಿಂಗ್ ಕಾಲೇಜಲ್ಲೇ ನೀವು ಜಾಯಿನ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಎಸ್. ನೀವು ಆ ಎಂಜಿನಿಯರಿಂಗ್ ಕಾಲೇಜ್ನ ಹೋಲ್ಡ್ ಮಾಡಿ ಇಟ್ಕೊಂಡೆ ನೀವು ನೆಕ್ಸ್ಟ್ ರೌಂಡಲ್ಲಿ ಎರಡಕ್ಕೂ ಪಾರ್ಟಿಸಿಪೇಟ್ ಮಾಡ್ಬೋದು. ಮೆಡಿಕಲ್ ಸೀಟ್ಗೂ ಪಾರ್ಟಿಸಿಪೇಟ್ ಮಾಡ್ಬೋದು, ಆ್ಯಸ್ ವೆಲ್ ಆಸ್ ಫಾರ್ ಎಂಜಿನಿಯರಿಂಗ್ ಸೀಟ್ಗೂ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನಿಮಗೆ ಸಪೋಸ್ ಡೆಂಟಲ್ ಸೀಟ್ ಅಲಾಟ್ ಆಗಿರುತ್ತೆ, ಆ್ಯಸ್ ವೆಲ್ ಆಸ್ ಎಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಸ್ಟಿಲ್ ನಿಮ್ಗೇನು ಬೇಕಾಗಿರೋದು ಮೆಡಿಕಲ್ ಸೀಟ್ ಬೇಕು ನಿಮಗೆ. ಸೊ ನಿಮಗೆ ಎಂಜಿನಿಯರಿಂಗ್ ಸೀಟ್ ಬಿಡೋಕ್ಕೂ ಇಷ್ಟ ಇಲ್ಲ, ಡೆಂಟಲ್ ಸೀಟ್ ಬಿಡೋಕ್ಕೂ ಇಷ್ಟ ಇಲ್ಲ. ಸೊ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಬೇಕಾಗಿರೋದು ಮೆಡಿಕಲ್ ಸಿಗುತ್ತಾ ಅಂತ ನೋಡಬೇಕು ಅಂತ ಅಂದ್ಕೊತೀರಾ. ಸೊ ಎರಡೂ ಸೀಟ್ನ ಹೋಲ್ಡ್ ಮಾಡ್ಬೋದಾ, ಹೋಲ್ಡ್ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ. ಆನ್ಸರ್ ಟು ದಿಸ್ ಕ್ವೆಶನ್ ಇಸ್ ಎಸ್. ಡೆಂಟಲ್ ಸೀಟ್ನೂ ಸಹ ನೀವು ಹೋಲ್ಡ್ ಮಾಡಿ ಇಟ್ಕೋಬೋದು, ಎಂಜಿನಿಯರಿಂಗ್ ಸೀಟ್ ಸಹ ನೀವು ಹೋಲ್ಡ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ರೌಂಡಲ್ಲಿ ನೀವು ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ದಿಸ್ ಇಸ್ ದಿ ಆನ್ಸರ್. ಐ ಹೋಪ್ ಸ್ಟೂಡೆಂಟ್ಸ್ ನಿಮಗೆ ಕ್ವೆಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸ್ಟಿಲ್ ಎನಿ ಡೌಟ್ ರಿಲೇಟೆಡ್ ಟು ದಿಸ್ ಕೌನ್ಸಿಲಿಂಗ್ ಪ್ರಾಸೆಸ್ ನಿಮ್ಗೇನಾದರೂ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.